ಒಂದು ನಿಗೂಢ 19 ನಿಮಿಷಗಳ ವಿಡಿಯೋ ಭಾರತದಲ್ಲಿ ಕಪ್ಪು ಮಾರುಕಟ್ಟೆಯನ್ನು ಸೃಷ್ಟಿಸಿದೆ. ಜನರು ಅದನ್ನು ವೀಕ್ಷಿಸಲು ಸಾವಿರಾರು ರೂಪಾಯಿಗಳನ್ನು ಪಾವತಿಸುತ್ತಿದ್ದಾರೆ. ಆದರೆ ನಿಜವಾದ ಅಪಾಯವೇನು? ಈ ದೃಶ್ಯಾವಳಿ ನಿಜವಾಗಿಯೂ ಅಸಲಿಯಾಗಿರದಿರಬಹುದು. ಹೋಟೆಲ್ ಕೊಠಡಿಯಿಂದ ಬಂದಿದೆ ಎಂದು ಹೇಳಲಾಗುವ ಈ ಆರೋಪಿತ ಅಶ್ಲೀಲ ವಿಡಿಯೋ ಇನ್ನೂ ಪರಿಶೀಲಿಸಲ್ಪಟ್ಟಿಲ್ಲ. ವ್ಯಕ್ತಿಗಳ ಗುರುತು ತಿಳಿದಿಲ್ಲ. ಮೂಲ ಅಸ್ಪಷ್ಟವಾಗಿದೆ. ಹೆಚ್ಚು ಆತಂಕಕಾರಿ ವಿಷಯವೆಂದರೆ ಬದಲಾಯಿಸಲಾದ ಸೀಸನ್ 2 ಮತ್ತು ಸೀಸನ್ 3 ಆವೃತ್ತಿಗಳು ಹೊರಬರುತ್ತಿವೆ. ಇವುಗಳಲ್ಲಿ ಗಣನೀಯ ಭಾಗವು ಅತ್ಯಾಧುನಿಕ ಎಐ ನಿರ್ಮಿತ ಕೃತ್ರಿಮಗಳಾಗಿವೆ ಎಂಬ ಊಹಾಪೋಹವನ್ನು ತೀವ್ರಗೊಳಿಸುತ್ತಿವೆ. ಇದು ವಾಸ್ತವ ಮತ್ತು ಸೃಷ್ಟಿಯ ನಡುವಿನ ರೇಖೆಯನ್ನು ಅಳಿಸುತ್ತದೆ. ಅಂತಹ ವಿಷಯವನ್ನು ವಿತರಿಸುವ ವಿರುದ್ಧ ಭಾರತದ ಕಟ್ಟುನಿಟ್ಟಾದ ಕಾನೂನುಗಳಿದ್ದರೂ ಒಂದು ಅಕ್ರಮ ಆರ್ಥಿಕತೆ ಪ್ರವರ್ಧಮಾನಕ್ಕೆ ಬರುತ್ತಿದೆ. ವ್ಯಕ್ತಿಗಳು ವೀಕ್ಷಿಸಲು 500 ರಿಂದ 5,000 ರೂಪಾಯಿಗಳವರೆಗೆ ಪಾವತಿಸುತ್ತಾರೆ. ಕಾಯ್ದೆಯಡಿಯಲ್ಲಿ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿಗಳ ದಂಡದಂತಹ ತೀವ್ರ ಕಾನೂನು ದಂಡನೆಗಳಿಗೆ ಒಳಗಾಗುವ ಅಪಾಯದಲ್ಲಿದ್ದಾರೆ. ಇದು ಕೇವಲ ವೈರಲ್ ವಿಡಿಯೋ ಅಲ್ಲ. ಇದು ಆನ್ಲೈನ್ ಕುತೂಹಲ, ಕಾನೂನು ಜವಾಬ್ದಾರಿ ಮತ್ತು ಎಐ ನಿರ್ಮಿತ ವಿಷಯದ ಹೆಚ್ಚುತ್ತಿರುವ ಅಪಾಯಗಳ ಘರ್ಷಣೆಯಾಗಿದೆ. ನಮ್ಮ ಅಂತರ್ಸಂಪರ್ಕಿತ ಜಗತ್ತಿನಲ್ಲಿ ಡಿಜಿಟಲ್ ಸತ್ಯಾಸತ್ಯತೆ ಮತ್ತು ಪರಿಶೀಲಿಸದ ಮಾಹಿತಿಯ ಶಸ್ತ್ರಾಸ್ತ್ರೀಕರಣವನ್ನು ಎದುರಿಸುವಂತೆ ಇದು ನಮ್ಮನ್ನು ಒತ್ತಾಯಿಸುತ್ತದೆ.